ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬರ್ರಿ. ನೋಡ್ರಿ ಫ್ರೆಂಡ್ಸ್, ನಮ್ಮೂರಲ್ಲಿ ಸಖತ್ ಮಳೆ ಆಗ್ತಿದೆ. ತುಂಬ ಮಳೆ ಅಂದರೆ ತುಂಬ ಮಳೆ ಆಗ್ತಿದೆ ನೋಡ್ರಿ. ರಾತ್ರಿ ಇಡೀ ಬಿಟ್ಟಿಲ್ಲ ಮಳೆ, ಬೆಳಗ್ಗೆನೂ ಬಿಟ್ಟಿಲ್ಲ ನೋಡ್ರಿ. ಮೋಡ ಹಿಂಗೆ ಮಾಡ್ಕೊಂಡು ಸುಮ್ಮನೆ ಬಡ್ದಿದ್ದೆ ನೋಡ್ರಿ ಮಳೆ. ಭಾಳ ಮಳೆ ಆಗ್ತಾ ಇದೆ ನೋಡ್ರಿ. ನಮ್ಮ ಕಡೆ ಮಳೆ ಆಗ್ತಿದೆ ಫುಲ್ ನೋಡ್ರಿ, ಸ್ವಲ್ಪ ಜೋರಾಗ್ತಿದೆ. ಹಾಗೆ ನಿಮ್ಮ ಕಡೆ ಆಗ್ತಿದೆಯಾ ನೋಡ್ರಿ. ನಮ್ಮೂರ ಕಡೆ ಫುಲ್ ಮಳೆ ರೀ. ಈ ಕಡೆ ನೋಡ್ರಿ ಅರ್ಲಂದ್ರೆ ಅರ್ಲಾಗ್ತಿದೆ ನೋಡ್ರಿ. ನೀರೆಲ್ಲ ಹಿಂಗಿದೆ ನೋಡ್ರಿ. ಕೇರಿಗೆ ಹೋಗ್ತದೆ ನೋಡ್ರಿ ಆ ನೀರು. ಹಂಗೆ ಈ ಕಡೆ ಹಂಗೆ ಕೇರಿಗೆ ಹೋಗ್ಬಿಡ್ತೀರಿ ನೀರು. ಈ ಥರ ಮಳೆ ಆದರೆ 3-4 ದಿನ ಸಾಕು ನೋಡ್ರಿ. ನಮ್ಮ ಕೆರೆ ಎಲ್ಲ ತುಂಬ ಹೋಗ್ತದೆ ನೋಡ್ರಿ. ಹೆಂಗೆ ಬಡಿತಾಯ್ತು ನೋಡ್ರಿ ಮಳೆ ಹಂಗೆ. ನೋಡ್ರಿ ಫ್ರೆಂಡ್ಸ್, ನಾನು ಲತ್ತಗುಣಿ ಮಣಿ ತಗೊಂಡು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ಪೆಷಲ್ ಮಾಡ್ತಾ ಅದೇನು ನೋಡ್ರಿ. ನಾನೇನು ಏನು ಸ್ಪೆಷಲ್ ಅಂದರೆ ಏನು ಅಂಥದ್ದೇನು ಸ್ಪೆಷಲ್ ಅಲ್ಲ ಫ್ರೆಂಡ್ಸ್. ಭಕ್ಷ್ಯ ಅಂತಾರಲ್ಲ ಅದನ್ನು ಮಾಡ್ತಾ ಇದ್ದೀನಿ. ಅದನ್ನು ಇವಾಗ ಯಾಕೆ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಿ. ಇದು ನಾನು ಚುಂಗೆ ಮಾಡಿದ್ನಲ್ಲ ಫ್ರೆಂಡ್ಸ್, ಅವಾಗ ಇಷ್ಟು ಹೂರಣ ಉಳ್ದಿತ್ತು ನೋಡ್ರಿ. ಇಷ್ಟು ಹಾಕೋಣ ಹೂರಣ ಉಳಿದಿದೆ. ಚುಂಗೆ ಮಾಡುವಾಗ ಒಂದಿಷ್ಟು ಉಳಿದಿತ್ತು, ಹಾಗೆ ತೆಗೆದಿಟ್ಟಿದ್ದೆ ಫ್ರೆಂಡ್ಸ್. ಇದನ್ನೇನು ವೇಸ್ಟ್ ಆಗುತ್ತೆ. ಇವಾಗ ಮಳೆಗಾಲ ಅಲ್ಲ, ಅದು ಥಂಡಿಗೆ ಒಂಥರ ಈ ಕೊಬ್ಬರಿ ಇದೆಲ್ಲ ಒಂಥರ ಸ್ಮೆಲ್ ಬರೋಕ್ಕೆ ಶುರು ಮಾಡಿಬಿಡುತ್ತೆ ಆಮೇಲೆ ಇಟ್ಟರೆ. ಅದಕ್ಕೆ ವೇಸ್ಟ್ ಮಾಡಬಾರ್ದಲ್ಲ, ಏನಾರ ಮಾಡಿ ತಿನ್ನಕ್ಕೆ ಬರುತ್ತೆ ಅಂತ ನೋಡ್ರಿ. ಒಂದಿಷ್ಟು ಹಿಟ್ಟು ತಗೊಂಡಿದ್ದೀನಿ, ಸಣ್ಣ ಸಣ್ಣ ಭಕ್ಷ್ಯ ಥರ ಮಾಡಿ. ಈಗ ಒಂದು ಸ್ವೀಟ್ ರೆಡಿ ಆಗುತ್ತೆ ನೋಡ್ರಿ. ಭಕ್ಷ್ಯ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಭಕ್ಷ್ಯ ಮಾಡಿ ಎಣ್ಣೆಯಲ್ಲಿ ಕರಿಯಲ್ಲ, ಕುದಿಸ್ತೇನೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಅವು ತಿನ್ನೋಕ್ಕೆ. ಒಂದು ಸ್ವಲ್ಪನೇ ಆಗ್ತವೆ, ಅಷ್ಟೇ ಮಾಡಬೇಕಂತ ನೋಡ್ರಿ. ಇವಾಗ ಹಿಟ್ಟು ಕಲಿಸ್ಕೊಬಿಡ್ತೀನಿ ಫ್ರೆಂಡ್ಸ್. ಕಲಿಸ್ಕೊಂಡು ಬೇಗ ಬೇಗ ಮಾಡಿಬಿಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ನಾನು ಹಿಟ್ಟು ಚೆನ್ನಾಗಿ ನಾದ್ಕೊಳಕೊಂತೇನೆ ನೋಡ್ರಿ ಫ್ರೆಂಡ್ಸ್. ಇಷ್ಟೇ ಕಲಿಸ್ಕೊಂಡಿದ್ದೀನಿ ನೋಡ್ರಿ. ಇದನ್ನು ಚೆನ್ನಾಗಿ ನಾದ್ಕೊಳಕೊಂತೇನೆ ನೋಡ್ರಿ. ಇವಾಗ ಮೆತ್ತಗಾಗಬೇಕಿದು. ಸ್ವಲ್ಪ ಆಗ್ತವೆ, ಸಾಕಷ್ಟೇ ಫ್ರೆಂಡ್ಸ್. ಅದು ಹೂರಣ ಹಾಳು ಮಾಡೋಕ್ಕಿಂತ ಏನಾದರೂ ಒಂದು ಸ್ಪೆಷಲ್ ಆಗುತ್ತಲ್ಲ ಅಂತ. ಇವಾಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಈ ಸೈಜೇನು ಸಾಕ್ರಿ. ದಾಳ ದೊಡ್ಡಕ್ಕಾದರೂ ಕೂಡ ಈ ಥರ ಹೋಳಿಗೆ ಥರ ಬಿಡ್ತವೆ. ಈ ಥರ ಇದ್ದರೆ ಸಾಕು. ನೋಡಿ ಈ ಥರ. ಇವಾಗ ನೋಡ್ರಿ ಇದನ್ನ ಉಂಡೆ ಮಾಡ್ಕೊತೀನಿ ರೀ. ಚಿಕ್ಕ ಚಿಕ್ಕ ಉಂಡೆ. ಇದೇನು ಭಾಳ ಹೊತ್ತು ಹಿಡಿಯಲ್ರಿ, ಯಾಕಂದರೆ ಹೂರಣ ಆಯ್ತಲ್ಲ ಆಗುತ್ತೆ. ಒಂದು ತಾಸು ಒಳಗಡೆ ಮಾಡ್ಬೋದು ನೋಡ್ರಿ. ಯಾಕಂದರೆ ಹೂರಣ ರೆಡಿ ಇದೆಯಲ್ಲ. ಏನೊಂದು ಸೀಟಿ ಇಡ್ಲಿ ಪಾತ್ರೆ ಇದೆ ಫ್ರೆಂಡ್ಸ್ ನಮ್ಮದು. ಸೀಟಿ ಆಗುತ್ತಲ್ಲ ಅದರಲ್ಲಿ ಹಾಕಿ ಒಂದು ಸೀಟಿ ತೊಗೊಬಿಟ್ರೆ ರೆಡಿ ನೋಡ್ರಿ ನಮ್ಮ ಭಕ್ಷ್ಯ. ತಡ ಇಲ್ಲದೆ ಆಗ್ತವೆ ತಿನ್ನೋಕ್ಕೆ. ಅವೇ ಚೆನ್ನಾಗ್ತವೆ ನೋಡ್ರಿ. ಹಿಂಗೆ ಎಣ್ಣೆಲಿ ಕರಿತಾವಲ್ಲ, ಎಷ್ಟು ಒಂಥರ ಹೋಳಿಗೆ ತಿನ್ನಂಗೆ ಆಗ್ತವೆ. ಇದು ಮೆತ್ತಗಾಗ್ತಾವತ್ತಲ್ಲ, ಚೆನ್ನಾಗಿರುತ್ತೆ ನೋಡ್ರಿ ಇವು ತಿನ್ನೋಕ್ಕೆ. ಈ ಥರ ಎಲ್ಲ ಮಾಡಿಕೊಂಡು ಉದ್ದಿ ತುಂಬಬೇಕು ನೋಡ್ರಿ ಹೂರಣನ. ಇವಾಗ ನೋಡ್ರಿ ಫ್ರೆಂಡ್ಸ್, ನಾನು ಪೂರಿ ಥರ ಮಾಡ್ಕೊಳ್ತಾ ಇದ್ದೇನೆ ನೋಡ್ರಿ. ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಇವಾಗ ಮತ್ತೊಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ. ಏನು ಭಾಳ ಟೈಮ್ ಹಿಡಿಯಲ್ಲ ನೋಡ್ರಿ ಫ್ರೆಂಡ್ಸ್, ಬೇಗ ಬೇಗ ಮಾಡಿಕೊಂಡ್ರೆ
ಸಾಕು. ಒಂದು ಗಂಟೆಯಲ್ಲಿ ಒಂದು ಅರ್ಧ ಕೆ ಜಿ ಹಿಟ್ಟಿನ ಮಾಡ್ಕೊಬಿಡ್ಬೋದು ಒಬ್ಬರೇ ಆದರೂ ಕೂಡ. ಮಾಡಿದೆ ನಾನು ಕೂಡ. ಇವಾಗ ಇನ್ನೊಂದು ಸ್ವಲ್ಪ ಅರ್ಧ ಹಿಟ್ಟಿನ ಮುಗಿಸಿದೆ ನೋಡಿರಿ, ಲತ್ತಿಸ್ಬಿಟ್ಟು. ಹೂರಣ ಇಲ್ಲಾಂದರೆ ಹಾಗೆ ಹಾಳಾಗುತ್ತೆ ಫ್ರೆಂಡ್ಸ್ ಅದು. ನೋಡಿರಿ ನಾನು ಇವಾಗ ಹೇಗೆ ತುಂಬ್ತೀನಿ ಅಂತ ಇಟ್ಕೊಂಡು ಫ್ರೆಂಡ್ಸ್ ಇದನ್ನು ನೋಡಿರಿ. ಏನು ನೀರಿನ ಸಹಾಯದಿಂದ ಏನು ಹಚ್ಚೋದೇನೂ ಇಲ್ಲ ನೋಡಿರಿ ಫ್ರೆಂಡ್ಸ್. ಹಾಗೆ ಪ್ರೆಸ್ ಮಾಡಿದರೆ ಸಾಕು ನೋಡಿರಿ, ಎಷ್ಟು ಚೆನ್ನಾಗಾಗ್ತವೆ ನೋಡಿರಿ. ಈ ಥರ ತುಂಬಬೇಕು ನೋಡಿರಿ. ಬೇಗ 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 ಆಗುತ್ತೆ. ಈ ಥರ ಮಾಡಿದರೆ ಆಯಿತು. ಈ ಥರ ಮಾಡಿಕೊಂಡ್ರೆ ಸಾಕು ನೋಡಿರಿ. ಈ ಥರ ಪ್ರೆಸ್ ಮಾಡಬೇಕು ನೋಡಿರಿ. ಎರಡು ಬಾಯಿನ ಈ ಥರ ಪ್ರೆಸ್ ಮಾಡಿದರೆ ಆಯ್ತು ನೋಡಿರಿ. ಈ ಶೇಪಿಗೆ ಬಂದುಬಿಡುತ್ತೆ ನೋಡಿರಿ. ತಡ ಇಲ್ಲದೆ ಆಗ್ತಾವೆ ನೋಡಿರಿ ಫ್ರೆಂಡ್ಸ್. ಇವು ಮಾತ್ರ ಏನಾದರೂ ಹೂರಣ ಉಳಿದಿದ್ರೆ ಮನೆಯಲ್ಲಿ ಹೋಳಿಗೆ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಈ ಥರ ಮಾಡಿ ಕುದಿಸಿ ಚೆನ್ನಾಗಿರ್ತಾವೆ ನೋಡಿರಿ ತಿನ್ನೋಕ್ಕೆ. ಆಯ್ತು ನೋಡಿರಿ, ಇಷ್ಟೆಲ್ಲ ಏನು ತುಂಬ ಸುಲಭ ಹೋಗ್ರಿ ಫ್ರೆಂಡ್ಸ್ ಇದು ಮಾಡೋದು. ಬೆಲ್ಲ, ಏಲಕ್ಕಿ, ಇದು ಸೋಂಪಿನ ಕಾಳಿನ ಪುಡಿ, ಕೊಬ್ಬರಿ, ಸ್ವಲ್ಪ ಬೆಲ್ಲ ಸಣ್ಣಕ್ಕೆ ಎರ್ದು ಹಾಕಬೇಕು. ಸ್ವಲ್ಪ ಗಸಗಸೆ ಇದ್ದರೆ ಸಾಕು ನೋಡಿರಿ. ಈ ರೆಸಿಪಿ ರೆಡಿ ಆಗುತ್ತೆ. ಈ ಥರ ಒಂದು ಸ್ವೀಟು ನೋಡಿರಿ, ಇಷ್ಟು ಚೆನ್ನಾಗಿ ಶೇಪ್ ಬರುತ್ತೆ. ಈ ಥರ ಬರುತ್ತೆ ನೋಡಿರಿ ಇಷ್ಟು ಆಗಿದಾವೆ ನೋಡಿರಿ. ಭಕ್ಷ್ಯ ಅಂತಾರಲ್ಲ, ಇಷ್ಟು ಅದು ನೋಡಿರಿ ಫ್ರೆಂಡ್ಸ್. ಇಷ್ಟು ಒಂದು ಅರ್ಧ ಕೆ ಜಿನೂ ಇಲ್ಲ, ಇದು ಹಿಟ್ಟು ಕಡಿಮೆ ಇತ್ತು. ಇಷ್ಟು ಹಾಕೋಣ ಅದು ನೋಡಿರಿ. ಇವನ್ನೆಲ್ಲ ಬೇಯಿಸ್ಬಿಟ್ರೆ ಆಯ್ತು ನೋಡಿರಿ. ಇನ್ನು ಸ್ವಲ್ಪ ದೊಡ್ಡದು ಉಳಿದಿತ್ತು ಅಂತ ನೋಡಿರಿ, ಒಂದು ದೊಡ್ಡ ಹೋಳಿಗೆ ಮಾಡಿಬಿಟ್ಟೆ ನೋಡಿರಿ. ಹಾಗೆ ಸುಮ್ಮನೆ ಮಾಡಿದೆ ಇರಲಿ ಅಂತ. ಇಷ್ಟು ಹಾಕೋಣ ಅದು ನೋಡಿರಿ. ಒಟ್ಟಿನಲ್ಲಿ ಹೂರಣ ಕರೆಕ್ಟ್ ಆಯ್ತು ನೋಡಿರಿ. ಇಷ್ಟಕ್ಕೆ ಉಳ್ದಿದ್ದು ಹೂರಣ ಖಾಲಿ ಆಯ್ತು ನೋಡಿರಿ. ಸಮೀರ್ ಇಷ್ಟಪಟ್ಟು ತಿಂತಾನ್ರಿ ಬೇಯಿಸಿದ್ರೆ. ಅದಕ್ಕೆ ಈಗ ಒಂದು ಕುಕ್ಕರಲ್ಲಿ, ಇಡ್ಲಿ ಪಾತ್ರೆ ರೀ ಅದು, ಕುಕ್ಕರ್ ಥರ ಇದೆ, ಅದರಲ್ಲಿ ಬೇಯಿಸ್ಬಿಡ್ತೀನಿ ನೀರು ಹಾಕಿ. ಈ ಥರ ನೋಡಿರಿ ಇಡ್ಲಿ ಪಾತ್ರೆ ಐತೆ ನಮ್ಮ ಹತ್ರ. ಇಡ್ಲಿ ಮಾಡೋದು. ಇದರಲ್ಲಿ ಎಣ್ಣೆ ಸವರ್ ಇಟ್ಬಿಡ್ತೀನಿ ರೀ. ಒಂದು ಸಣ್ಣ ಈ ಚೆಂಬಿನ ಒಂದು ಚೆಂಬಿನಷ್ಟು ನೀರು ಹಾಕಿದ್ದೇನೆ ನೋಡಿರಿ. ಇವಾಗ ಇವಕ್ಕೆಲ್ಲ ಎಣ್ಣೆ ಸವರ್ಕೊಂಡು ಈ ಥರ ಹಾಕ್ತೇನೆ ನೋಡಿರಿ ಫ್ರೆಂಡ್ಸ್. ಇವಾಗ ಎಲ್ಲದಕ್ಕೂ ಎಣ್ಣೆ ಸವರ್ಕೊಳ್ತೇನೆ. ಎಲ್ಲದಕ್ಕೂ ಎಣ್ಣೆ ಸವರ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಇವಾಗ ಇದ್ರ ಮೇಲೆ ಈ ಥರ ಇಟ್ಕೊಳ್ತಾ ಹೋಗ್ತೇನೆ ರೀ. ಈ ಥರ ಇಟ್ಕೋಬೇಕು ನೋಡಿರಿ. ಫಸ್ಟು ಎರಡೆರಡು ಇಟ್ಕೊತೀನಿ, ನೋಡೋಣ 4 ಪ್ಲೇಟಿಗೂ ಸಾಲುತ್ತಾವೋ ಇಲ್ಲವೋ ಅಂತ. ಆಮೇಲೆ ಮತ್ತೆ ಬೇಕಿದ್ರೆ ಅದ್ರ ಮೇಲೆ ಇಟ್ಕೊಳಕ್ಕೆ ಬರುತ್ತೆ ರೀ. ನೋಡಿರಿ ಫ್ರೆಂಡ್ಸ್, ಕರೆಕ್ಟಾಗಿ ಆಯ್ತು ನೋಡಿರಿ 4 ಪ್ಲೇಟಿದು. ಈ ಹೋಳಿಗೆನೂ ಒಂದು ಸ್ವಲ್ಪ ಜಾಗ ಇತ್ತು ಅಂತ ಈ ಹೋಳಿಗೆನೂ ಇದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ನೋಡೋಣ ಇದು ಬೆಂದು ಹೆಂಗಾಗುತ್ತೋ ಅಂತ ಇಟ್ಟಿದ್ದೇನೆ ನೋಡಿರಿ. ಇವಾಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಪ್ಲೇಟು ಸೇರಿಸಿ ಒಂದೊಂದಾಗಿ ಇಟ್ಟೆ ನೋಡಿರಿ. ಇವಾಗ ಏನು ಮಾಡೋದು ಅಂದರೆ ಈ ಪಾತ್ರೆಯಲ್ಲಿ ಇಳಿಸೋದು ನೋಡಿರಿ. ಗಾಳಿ ಅಂದರೆ ಫ್ರೆಂಡ್ಸ್, ಮಳೆ ಗಾಳಿ, ಸುಮ್ಮನೆ ಮಳೆ ಬರೋಂಗಿಲ್ಲ ನೋಡಿರಿ. ಈ ಥರ ಮುಚ್ಚೋದಾಯ್ತು ನೋಡಿರಿ. ಒಂದು ಸೀಟಿ ತೆಗೆದುಬಿಟ್ರೆ ಎಲ್ಲ ಕೂತು ರೆಡಿ ನೋಡಿರಿ ನಮ್ಮವು ಭಕ್ಷ್ಯ. ನೋಡಿರಿ ಫ್ರೆಂಡ್, ಅದು ಯಾವ ಥರ ಗಾಳಿ ಬಿಟ್ಟೈತಿ ಅಂತೀರಿ. ಆ ಟಾರ್ಪಲ್ ಒಂದು ಹಾಕೇವಿ ಮನೆ ಮೇಲೆ, ಟಾರ್ಪಲ್ ತಗೊಂಡೆ ಹೇಳಕ್ಕಂತ ನೋಡ್ರಿ. ಹಾಗೆ ಹಂಚಿನ ಮೇಲೆ ನೋಡ್ರಿ ಮರ ಯಾವ ಥರ ನೋಡ್ರಿ ಹಾರ ಕುಂತ
ಸರ್ವ ಗಾಳಿ ಹಿಂಗೆ ಭಾಳ ಗಾಳಿ ಐತ್ರಿಪ್ಪ. ಯಾಕೋ ಮನೆ ಮೇಲೆ ಹಂಚಿಂದು ಪ್ರಾಬ್ಲಮ್ ಇದೆ ಅಂತ ಟಾರ್ಪಲ್ ಕಟ್ಟಿದ್ದೀವಿ. ಆ ಟಾರ್ಪಲ್ ಹಂಗೆ ಹೇಳೋಕೆ ಕುಂತ್ಬಿಟ್ಟೆ ನೋಡ್ರಿ. ಸುಮಾರು ಗಾಳಿ ಐತ್ರಿಪ್ಪ. ಇದು ಮರ ಅಂತೂ ಎಲ್ಲ ಮನೆ ಮೇಲೆ ಅದಾವೆ ನೋಡ್ರಿ. ಅಪ್ಪಚ್ಚಿ ಆಗ್ಬಿಡುತ್ರಿ ಹಂಗೆ ಮನೆ ಗಿಡ ಬಿದ್ದುಬಿಟ್ರ. ಸುತ್ತಲಿಗೂ ಗಿಡ ರೀ. ಮಧ್ಯ ನಮ್ಮ ಮನೆ ಆಗೈತಿ ನೋಡ್ರಿ. ಇಲ್ಲೆಲ್ಲ ಗಿಡ ಸರ್ರಂತವ್ರಿ. ಹಿಂಗೆ ಕೊಯ್ಲಿಲ್ಲ ಏನೂ ಇಲ್ಲ. ಈ ಬೇಸಿಗೆಲ್ಲೂ ಅವ್ರ ಮರನ. ಬಟ್ ನಮಗೆ ಪ್ರಾಬ್ಲಮ್ ನೋಡ್ರಿ ಇವೆಲ್ಲ. ನೋಡ್ರಿ ಯಾವ ಥರ ಗಾಳಿ ಬಿಟ್ಟೈತಿ ನೋಡ್ರಿ. ಈಗ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ, ಬಿಡಿ ಬಿಡಿಯಾಗಿ. ಇನ್ನೂ ಬಿಸಿ ಇದ್ದಾವೆ ಆದರೂ ಹೇಳ್ತಿದ್ದಾವೆ ನೋಡ್ರಿ. ಈ ಥರ ಮಾಡಿದ್ರೆ ಆಯ್ತು ನೋಡ್ರಿ. ದೊಡ್ಡ ಹೋಳಿಗೆ ಇಟ್ಟಿದೆ ಇದು ನೋಡ್ರಿ, ಇದು ಆಗಿದೆ. ಇದರಲ್ಲಿ ಹತ್ತಿದೆ ನೋಡ್ರಿ. ಎಷ್ಟು ಚೆನ್ನಾಗಿ ಬರಾಕುಂತಾವು. ಒಂದಾದರೂ ಹತ್ತೈತೆ ನೋಡ್ರಿ. ತಿನ್ನೋಕ್ಕೂ ಸೂಪರ್ ಇರ್ತಾವ್ರಿ ಇವು. ನೋಡ್ರಿ ಇಷ್ಟ ಆಗಿದ್ದಾವೆ. ಒಂದು ಬಟ್ಲ ತುಂಬ ಆಗಿದಾವೆ ನೋಡ್ರಿ. ದೊಡ್ಡ ಬಟ್ಲ ಈ ಥರ. ನೋಡ್ರಿ ಫ್ರೆಂಡ್ಸ್ ಚೆನ್ನಾಗಿದ್ದಾವಲ್ಲ. ನೀವು ಮಾಡಿರಿ, ಒಂದು ಸತಿ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೆಂಗಿರ್ತವೆ, ಹಾಗೆ ರುಚಿನೂ ಕೂಡ ಹೆಂಗಿರುತ್ತೆ ಅಂತ ತಿಳಿಸ್ರಿ. ಇಲ್ಲಿ ನೋಡ್ರಿ, ಇವತ್ತು ನಮ್ಮ ಗಿಳಿಗಳು ಖಾರ ತಿನ್ನಕುಂತಾವ ನೋಡ್ರಿ. ಮಂಡಕ್ಕಿ ತಿಂದಾತು, ಇವಾಗ ಖಾರ ಶುರು ಮಾಡ್ಕೊಂಡವ್ ನೋಡ್ರಿ. ಅವು ಕಾಳು ಕಟಮ್ 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 ಅಂತ ತಿಂತಾವ ನೋಡ್ರಿ. ತುತ್ತು ಕಾಕರೀಶು ಕಾವು ಕಾವು. ರಾತ್ರಿ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂತೇನೆ ನೋಡ್ರಿ. ಪಾಪ ಇಡೀ ದಿನ ಇದ್ರೊಳಗಡೆ ಕುತ್ಕೊಂಡು ಬಂದಿ ಆಗ್ಬಿಡ್ತಾವೆ. ರಾತ್ರಿ ಒಂದು ಸ್ವಲ್ಪ ನಾನು ಕುಂತಾಗ ಒಂದು ಸ್ವಲ್ಪ ಬಿಟ್ಕೊಂತೇನೆ ರೀ. ಪಾಪ ಅವಕ್ಕೂ ಸ್ವಲ್ಪ ಫ್ರೀ ಆಗುತ್ತಲ್ಲ ಅಂತ. ಹಿಂಗೆ ನೋಡ್ರಿ ಫ್ರೆಂಡ್ಸ್, ನಾನು ನಮ್ಮ ಮನೆಯವ್ರು ಮೀನು ತಂದಿದ್ರು, ಅದಕ್ಕೆ ಮೀನು ಸಾರು ಮಾಡಿದ್ದೇನೆ ನೋಡ್ರಿ. 2 ಹೊತ್ತಿಗೆ ಆಗುವಷ್ಟು ಮೀನು ಸಾರು ಮಾಡಿದ್ದೀನಿ ರೀ ಇವಾಗ. ಹಾಗೆ ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನು ಫ್ರೈ ಮಾಡೀನಿ. ಮೀನು ಒಂದು ಎಲ್ಲಿ ಹೋಗಿದ್ದಾನೋ ಏನೋ ಫ್ರೆಂಡ್ಸ್, ಅದಕ್ಕೆ ಅವ್ನ ಪಾಲಿಂದು ಟಾಮು ತಿಂದ್ಬಿಟ್ಟ. ಇವಾಗ ಇಷ್ಟು ಸಾರಾಗಿದೆ ನೋಡ್ರಿ. ಹಾಗೆ ನೋಡ್ರಿ ಒಂದಿಷ್ಟು ಫ್ರೈ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೆ 1 kgಕ್ಕಿಂತ ಜಾಸ್ತಿ ಇದ್ವೋ ಏನೋ, ಅದಕ್ಕೆ ನೋಡ್ರಿ ಇಷ್ಟಾಕನ ಫ್ರೈ ಮಾಡಿಬಿಟ್ಟೆ. ಯಾರು ಸಾರಿನಲ್ಲೇ ಜಾಸ್ತಿ ತಿನ್ನಲ್ರಿ ನಮ್ಮ ಮನೆಯವರು. ಹಾಕಿ ಬಿಸಿ ಅನ್ನನೂ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಕುಂತ್ಕೊಳ್ಳೋದು. ಸಮೀರ್ ಬರ್ತಾನೆ ಇವಾಗ. ಊಟವನ್ನು ಮಾಡ್ಬೇಕು ನೋಡ್ರಿ. ಅಡುಗೆ ಎಲ್ಲ ಆಗಿದೆ. ಮಿನ್ನೋದೇ ನಮಗೆ ಒಂಥರ, ನನಗೆ ಟೆನ್ಷನ್. ಎತ್ಲಾಗ ಹೋದ್ನೋ ಏನೋ ನೋಡ್ರಿ, ಬರ್ತಾನಿಲ್ಲ. ಇವ್ರು ನೋಡ್ರಿ, ಇವರು ತಿನ್ನಾಕೊಂತಿದ್ದಾರೆ ನೋಡ್ರಿ ಆರಾಮಾಗಿ. ಹಂಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಸಂತೆ ತೆಗಿಬೇಕ್ರಿ. ಸಂತೆ ಎಲ್ಲ ನಮ್ಮ ಮನೆಯವ್ರು ತಂದಿದ್ದು, ಸಂತೆ ತೆಗ್ದೇ ಇಲ್ಲ ನಾನು. ಎಲ್ಲ ಹೊರಗಿನ ಕೆಲಸ ಮಾಡ್ಕೊಂಡು ಬರೋಷ್ಟಿಗೆ ಇಷ್ಟು ಹೊತ್ತಾಯಿತು ನೋಡ್ರಿ. ಸೊಪ್ಪು ತಂದಿದ್ದಾರೆ ಎಲ್ಲ ಥರದ್ದು. ಅರ್ಬಿ ಸೊಪ್ಪು ತಂದಿದ್ದಾರೆ ರೀ. ಅರ್ಬಿ ಸೊಪ್ಪು ಅಂದರೆ ಅವರಿಗೂ ಇಷ್ಟ, ಅದಕ್ಕೆ ನೋಡ್ರಿ ಅರ್ಬಿ ಸೊಪ್ಪು ತಂದುಬಿಡ್ತಾರೆ. ಕೊತ್ತಂಬರಿ ಸೊಪ್ಪು ಅಂತೂ ಬಿಡ್ರಿ, ಒಂಥರ ಅದು ಸೊಪ್ಪು ಮಾಡ್ಕೊಂಡಾರೋ ಏನಪ್ಪ ಅವರು, ಆ ಥರ ಹೊತ್ಕೊಂಡು ಬರ್ತಾರೆ ರೀ. ಅಂದರೆ ಕೊತ್ತಂಬರಿ ಸೊಪ್ಪು ತುಂಬ ತರ್ತಾರೆ ನೋಡ್ರಿ. ನೋಡ್ರಿ ಇದು ಪುದೀನ ಬಿರಿಯಾನಿ ಮಾಡೋಕ್ಕೆ ಚೆನ್ನಾಗಿ ಆಕತ್ರಿ. ಬಿರಿಯಾನಿ ನಾನಂತೂ ತಿನ್ನಲ್ಲ ಅಂತ ನಾನು ಮಾಡಲ್ರಿ. ಮತ್ತು ತಂದುಬಿಡ್ತಾರೆ. ಸ್ವಲ್ಪ ತೆಗೆದಿಟ್ಟಿದ್ದೀನಿ ತೆಂಗಿನಕಾಯಿ ಎಲ್ಲ. ಈಗ ನೋಡ್ರಿ ಕ್ಯಾಬೇಜ್ ತಂದಿದ್ದಾರೆ. ಇವಾಗೆಲ್ಲ ತರಕಾರಿ ಬಿಡಿ ಬಿಡಿ ಮಾಡ್ಬೇಕು ನೋಡ್ರಿ ಇವೆಲ್ಲ. ಇವಾಗ ಇದೊಂದು ಮಾಡಿಬಿಟ್ರೆ ರಾತ್ರಿ ಕೆಲಸ ಮುಗೀತು ನೋಡ್ರಿ, ಇವತ್ತಿನ ಕೆಲಸ. ಮತ್ತು ಬೆಳಗ್ಗೆ ತಿಂಡಿಗೆ ಸಮೀರಿಗೆ ಏನು ಮಾಡಬೇಕು, ಚಿತ್ರಾನ್ನ ಮಾಡಬೇಕು ಅಂತ ಇದ್ದೀನಿ. ಚಿತ್ರಾನ್ನ ಮಾಡಿ ಕಟ್ಟು ಕೊಡ್ಬೇಕು ನೋಡ್ರಿ.